ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾಪಿನೆಸ್ ಅನ್ನೋ ಜಾಂಬಿ ಸೀರೀಸ್ ನ ಎಪಿಸೋಡ್ 8 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಫಸ್ಟ್ ಆ ಎಪಿಸೋಡ್ಸ್ ನ ನೋಡ್ಕೊಂಡ್ ಬಂದ್ಬಿಡಿ, ಅವಾಗ್ಲೇ ನಿಮ್ಗೆ ಈ ಎಪಿಸೋಡ್ ಅರ್ಥ ಆಗೋದು. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಲಿಯೋ ಅವ್ರ ಅಣ್ಣನ ಕೂಡ ಒಂದು ಜಾಂಬಿ ಬಂದು ಕಚ್ಬಿಟ್ಟಿರುತ್ತೆ. ಇವಾಗ ಅವ್ರು ಇನ್ಫೆಕ್ಟ್ ಆಗೋ ಸ್ಟೇಜ್ ಅಲ್ಲೇ ಇರ್ತಾರೆ. ಆದ್ರೆ ಬೇಸ್ಮೆಂಟ್ ಅಲ್ಲಿ ಒಬ್ಬರೇ ಇದಾರೆ ಅಂತ ಹೇಳ್ಬಿಟ್ಟು ಯಾರೋ ಡೋರ್ ಓಪನ್ ಮಾಡಿ ಬಿಟ್ರು, ಯಾರು ಅಂತ ಗೊತ್ತಿಲ್ಲ. ಅದನ್ನ ಈ ಎಪಿಸೋಡ್ ಅಲ್ಲಿ ನೋಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಮಳೆ ಬಂದ್ರೆ ನೀರ್ ಹಿಡಿಬೇಕು ಅಂತ ಹೇಳ್ಬಿಟ್ಟು ಕೆಲವು ಪ್ಲಾಸ್ಟಿಕ್ ಟಬ್ಸ್ ನಲ್ಲೇ ಎತ್ಕೊಂಡು ಹೋಗಿ ಮಾಡಿ ಮೇಲೆ ಇಟ್ಬಿಟ್ಟು ಬರ್ತಾರೆ. ಹಂಗೆ ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಆ ಲೀಡರ್ ಲೇಡಿ ಹತ್ರ ಈ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾರಲ್ವಾ ಹಸ್ಬೆಂಡ್ ಅಂಡ್ ವೈಫ್, ಅವರಿಬ್ರು ಹೋಗಿ ಮಾತಾಡ್ತಾ ಇರ್ತಾರೆ. ನಮ್ಮ ಕೆಳಗಡೆ ಇರಕ್ಕೆ ತುಂಬಾನೇ ಭಯ ಆಗ್ತಾ ಇದೆ, ಕೆಳಗಡೆ ತುಂಬಾನೇ ಜಾಂಬೀಸ್ ಎಲ್ಲ ಓಡಾಡ್ತಾ ಇದೆ, ದಯವಿಟ್ಟು ನಮ್ಗೆ ಮೇಲೆ ಸ್ವಲ್ಪ ಸ್ಪೇಸ್ ಮಾಡ್ಕೊಡಿ, ನಾವ್ ಮೇಲೆ ಬಂದಿರ್ತೀವಿ ಅಂತ ಕೇಳ್ತಾರೆ. ಆದ್ರೆ ಆ ಲೀಡರ್ ಲೇಡಿ ನಿಮ್ಮಂತವ್ರೆಲ್ಲ ಮೇಲೆ ಬಂದಿರಕ್ಕಾಗತ್ತಾ, ನೀವೆಲ್ಲ ಕೆಳಗಡೆನೆ ಇರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ನಂತರ ತುಂಬಾನೇ ಚೀಪಾಗಿ ಮಾತಾಡ್ತಾರೆ. ಇದನ್ನ ನಮ್ ಹೀರೋ ಹೀರೋಯಿನ್ ನೋಡ್ತಾರೆ. ಅದಾದ್ಮೇಲೆ ಈ ವಿಷಯನ ಮಾತಾಡೋದಕ್ಕೋಸ್ಕರ ಒಂದ್ ಮೀಟಿಂಗ್ ನ ಅರೇಂಜ್ ಮಾಡ್ತಾರೆ. ಅಲ್ಲೂ ಇದೇ ಟಾಪಿಕ್ ಓಡ್ತಾ ಇರುತ್ತೆ. ಆದ್ರೂ ಸ್ವಂತ ಮನೆಯವ್ರು ಇರ್ತಾರಲ್ಲ, ಅವ್ರು ಯಾರು ಒಪ್ಕೊಳ್ತಾ ಇಲ್ಲ. ಕ್ಲೀನಿಂಗ್ ಮಾಡೋರೆಲ್ಲ ಕೆಳಗಡೆನೆ ಇರ್ಬೇಕು, ಅವ್ರಿಗೆಲ್ಲ ಏನು ಸ್ವಂತ ಮನೆಯವ್ರು ಇರೋ ಜಾಗ ಕೊಡ್ಬೇಕಾ ಅಂತ ಹೇಳ್ಬಿಟ್ಟು ಒಂಥರ ಮತ್ತೆ ಚೀಪಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರಲ್ಲೂ ಈ ಜಾನ್ ಇರ್ತಾನಲ್ಲ, ಅವನಂತೂ ತುಂಬಾನೇ ಚೀಪಾಗಿ ಮಾತಾಡ್ತಾನೆ. ಅದಕ್ಕೆ ಈ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ಗೆ ಕೋಪ ಬಂದ್ಬಿಡುತ್ತೆ. ನಾವು ಮನುಷ್ಯರೇ, ನಮ್ಮನ್ನು ಸ್ವಲ್ಪ ಮನುಷ್ಯರ ತರ ಟ್ರೀಟ್ ಮಾಡಿ, ನೀವು ಮಾತ್ರ ಬದುಕ್ಬೇಕು, ನಾವು ಬದುಕ್ಬಾರ್ದ ಅಂತ ಹೇಳ್ಬಿಟ್ಟು ಹಂಗೆ ಅಲ್ಲಿ ಜಗಳನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹಿಂಗೋ ಮೀಟಿಂಗು ಮುಗಿಯುತ್ತೆ. ಬಟ್ ಈ ಮೀಟಿಂಗ್ ಕೊನೆಯಲ್ಲಿ ಅವ್ರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಹೀರೋಯಿನ್ ಬರ್ತಾರೆ. ಈಗ ಅವ್ರನ್ನ ಮಾತಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಲಿಯಾ ಬರ್ತಾಳೆ. ಏನಮ್ಮ ಇಲ್ಲಿವರೆಗೂ ಬಂದಿದ್ಯಾ ಅಂತ ಕೇಳಿದ್ರೆ ಲಿಯಾ ಹೇಳ್ತಾರೆ, ಈ ತರ ನಮ್ಮ ಅಣ್ಣ ಬದುಕೇ ಇದ್ದಾನೆ, ಬೇಸ್ಮೆಂಟ್ ಇಂದಾನೆ ನಾನು ಕಾಲ್ ಮಾಡಿದ್ದ, ಅವ್ನು ನಾರ್ಮಲ್ ಆಗೇ ಇದ್ದಾನೆ, ಆಕ್ಚುಲಿ ಅವ್ನಿಗೆ ಜಾಂಬಿ ಕಚ್ಚಿದೆ, ಬಟ್ ಅವ್ನು ಇನ್ನೂ ಜಾಂಬಿಯಾಗಿ ಚೇಂಜ್ ಆಗಿಲ್ಲ, ಯಾಕಂತ ಗೊತ್ತಿಲ್ಲ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಮೋಸ್ಟ್ಲಿ ನಿಮ್ಮ ಅಣ್ಣ ಮೈಯಲ್ಲಿ ಆ ವೈರಸ್ ವಿರುದ್ಧ ಹೋರಾಡೋ ಆಂಟಿಬಯೋಟಿಕ್ಸ್ ಜಾಸ್ತಿನೇ ಇರ್ಬೋದು ಅಂತ ಹೇಳ್ತಾಳೆ. ಸರಿ, ನಿಮ್ಮ ಅಣ್ಣಗೆ ಇನ್ನು ಏನಾಗುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಅವರಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ನೈಟ್ ಆಗಿರುತ್ತೆ. ಆಕ್ಚುಲಿ ಇವಾಗ ಮಳೆ ಬಂದಿರುತ್ತೆ. ಸರಿ, ಟಬ್ಬಲ್ ಎಷ್ಟು ನೀರು ತುಂಬಿದೆ ನೋಡ್ಬೇಕು ಅಂತ ಹೇಳಿ ಇಬ್ರು ಹೋಗ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ ಮುಖದ ಮೇಲೆ ಲೈಟ್ ಹಾಕೊಂಡು ದೆವ್ವ ತರ ಭಯ ಪಡಿಸ್ತಾಳೆ ನಮ್ ಹೀರೋಗೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸೋದು, ಇವ್ರು ಟಬ್ಬಲ್ಲೇ ಇಟ್ಬಿಟ್ಟು ಬಂದಿದ್ರಲ್ಲ, ಸೊ ಈಗ ನೀರೆಲ್ಲ ತುಂಬಿರುತ್ತೆ, ಎಷ್ಟು ತುಂಬಿದೆ ನೋಡ್ಬೇಕು ಅಂತ ಮೇಲೆ ಬಂದ್ರೆ ಆಂಡ್ರೂ ಅಲ್ಲೇ ಇರ್ತಾನೆ. ಇವ್ರಿಟ್ಟಿರೋ ಬಾಟ್ಲ್ ಇಂದ ನೀರ್ ತಗೊಂಡ್ ಕುಡಿತಾ ಇರ್ತಾನೆ. ಅದನ್ನ ನೋಡಿ ನಮ್ ಹೀರೋ ಕಿತ್ಕೊಳ್ತಾನೆ. ಆದ್ರೆ ನಮ್ ಹೀರೋಯಿನ್ ಹಂಗೆಲ್ಲ ಮಾಡ್ಬೇಡಿದೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಈಗ ಆ ಜಾಗಕ್ಕೆ ಅಲ್ಲಿ ಕೂಡ ಬರ್ತಾನೆ. ಆದ್ರೆ ಈ ಸತಿ ಕೂಡ ಫುಲ್ ಆಗಿ ಮಾಸ್ಕ್ ಎಲ್ಲ ಹಾಕೊಂಡು ತುಂಬಾನೇ ಸೇಫ್ಟಿಯಿಂದ ಬರ್ತಾನೆ. ಮೋಸ್ಟ್ಲಿ ಅವನ್ಗೂ ನೀರ್ ಬೇಕು ಅಂತ ಕಾಣುತ್ತೆ, ಅದಕ್ಕೆ ಬಂದಿರೋದು. ಇದಾದ್ಮೇಲೆ ಅವರ ಬಾಟಲ್ಸ್ ಎಲ್ಲ ತಗೊಂಡ್ ಮೇಲಿಂದ ಕೆಳಗಡೆ ಬರ್ತಾ ಇರ್ತಾರೆ. ಹಂಗ ಬರ್ತಾ ಇರ್ಬೇಕಾದ್ರೆ ಕ್ಲೀನ್ ಮಾಡಕ್ಕೆ ಅಂತ ಒಂದು ಅಜ್ಜಿ ಇರ್ತಾರಲ್ಲ, ಅವ್ರೊಂದು ಡಸ್ಟ್ ಬಿನ್ ಇಂದ ಫುಲ್ ಆಗಿ ಬ್ಲಡ್ ಆಗಿರೋ ಬಟ್ಟೆನ ಎತ್ಕೊಡ್ತಾರೆ. ಇದು ಅಲ್ಲಿ ಅವ್ರ ಮನೆಯಿಂದ ಎತ್ತಿದ್ದು ಡಸ್ಟ್ ಬಿನ್ ಅಲ್ಲಿ ಇತ್ತು. ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅಂದಿದ ತಕ್ಷಣ ನಮ್ ಹೀರೋ ಹೀರೋಯಿನ್ ಇಬ್ರು ಆ ಬಟ್ಟೆನ ತಗೊಂಡೋಗಿ ಲಿಯಾನ ಮಾತಾಡಿಸ್ತಾರೆ. ನಿಮ್ಮನೆ ಡಸ್ಟ್ ಬಿನ್ ಇಂದಾನೆ ಈ ಬ್ಲಡ್ ಆಗಿರೋ ಬಟ್ಟೆನ ಎತ್ಕೊಂಡ್ ಬಂದ್ರು ಅಂತ ಕ್ಲೀನರ್ ಲೇಡಿ ಹೇಳಿದ್ರು. ಏನಾಯ್ತು, ನಿಮ್ಗೇನಾದ್ರೂ ಜಾಂಬಿ ಏನಾದ್ರು ಅಟ್ಯಾಕ್ ಮಾಡ್ತಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಲಿಯಾ ಅಂತೂ ತುಂಬಾನೇ ಭಯ ಪಟ್ಬಿಡ್ತಾಳೆ. ಇಲ್ಲ ಇಲ್ಲ, ನನ್ಗೇನು ಆಗಿಲ್ಲ, ನೋಡಿ ನನ್ ಕೈ ನೋಡಿ, ನನ್ ಕತ್ ನೋಡಿ ಅಂತ ಹೇಳ್ಬಿಟ್ಟು ಒಂಥರ ತುಂಬಾನೇ ಗಾಬರಿ ಪಡ್ತಾಳೆ. ಇದನ್ನ ನೋಡ್ಬಿಟ್ಟು ಹೀರೋ ಹೀರೋಯಿನ್ ಇಲ್ಲ ಇಲ್ಲ, ನೀನ್ ಅಷ್ಟೆಲ್ಲ ಟೆನ್ಷನ್ ತಗೊಂಬೇಡ, ನಾನ್ ಜಸ್ಟ್ ಕೇಳ್ಬೇಕು ಅಂತ ಕೇಳ್ದೆ, ಇವಾಗ ಕಾಮ್ ಆಗಿರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಅದಾದ್ಮೇಲೆ ಹೌದು, ಲಿಯಾ ಹೇಳ್ತಾ ಇದ್ಲಲ್ವಾ ಬೇಸ್ಮೆಂಟ್ ಅಲ್ಲಿ ಅವ್ರ ಅಣ್ಣ ಇದ್ದ ಅಂತ ಹೇಳ್ಬಿಟ್ಟು, ಈಗ ಅವನೇನಾದ ಅಂತ ಹೇಳ್ಬಿಟ್ಟು ಸೀನಿಯರ್ ಆಫೀಸರ್ ಮತ್ತೆ ನಮ್ ಹೀರೋ ಇಬ್ರು ಬೇಸ್ಮೆಂಟ್ ಹೋಗಿ ನೋಡ್ತಾರೆ. ನೋಡಿದ್ರೆ ಅವ್ನೆಲ್ಲೂ ಕಾಣಿಸೋದಿಲ್ಲ. ಆದ್ರೆ ಬೇಸ್ಮೆಂಟ್ ಡೋರ್ ಹತ್ರನೇ ಒಂದು ಊಟ ಇಟ್ಟಿರೋದನ್ನ ಗಮನಿಸ್ತಾರೆ. ಯಾರು ಈ ಜಾಗದಲ್ಲಿ ಬಂದು ತಿಂದಿದ್ದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಇನ್ನೊಂದ್ ಕಡೆ ಕ್ಯಾಪ್ಟನ್ ನ ಮತ್ತೆ ಸೋಲ್ಜರ್ ಲೇಡಿನ ತೋರಿಸ್ತಾರೆ. ಅಲ್ಲಿ ಹೀರೋ ಇಂದು ಬ್ಲಡ್ ತಗೊಂಡೋಗಿರ್ತಾರಲ್ವಾ, ಇದ್ರಲ್ಲಿಂದ ಮೆಡಿಸಿನ್ ಏನಾದ್ರು ಕಂಡಿಡಿಯಕ್ ಆಗತ್ತ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಸೋಲ್ಜರ್ ಲೇಡಿ ಹೇಳ್ತಾರೆ, ಅವ್ರ ಬ್ಲಡ್ ನ ಯೂಸ್ ಮಾಡಿ ನಾವು ಒಂದು 70% ಕ್ಯೂರ್ ಮಾಡೋ ತರ ಒಂದು ವ್ಯಾಕ್ಸಿನ್ ನ ಕಂಡಿಡಿದೀವಿ. ಅದನ್ನ ಯಾರಕ್ ಟೆಸ್ಟ್ ಮಾಡಿರ್ತಾರೆ ಅಂದ್ರೆ ನಮ್ ಹೀರೋಯಿನ್ ಫ್ರೆಂಡ್ ಇರ್ತಾನಲ್ಲ ಜೋ ಅಂತ ಹೇಳ್ಬಿಟ್ಟು, ಅವ್ನು ಇನ್ನೂ ಅಲ್ಲೇ ಅಡ್ಮಿಟ್ ಮಾಡಿರ್ತಾರೆ. ಅವ್ನಿಗೆ ಕೊಟ್ಟು ಟೆಸ್ಟ್ ಮಾಡಿದಾಗ ಅದರಿಂದ ಗೊತ್ತಾಗಿರುತ್ತೆ ಅವ್ನ ಕಣ್ಣೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ಚೇಂಜ್ ಆಗಿರುತ್ತೆ, ಪ್ಲಸ್ ಅವ್ನಿಗೆ ದಾಹ ಕೂಡ ಅಷ್ಟಾಗಿ ಆಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಕ್ಯಾಪ್ಟನ್ ಹೇಳ್ತಾರೆ, ಹಂಗಾದ್ರೆ 70% ಕಂಡಿಡಿದೀವಿ ಅಂತಂದ್ರೆ ಇನ್ನೊಂದು 30% ಕಂಡಿಡಿದ್ ಬಿಟ್ರೆ ಅದನ್ನೇ ಯೂಸ್ ಮಾಡಿ ನಾವ್ ಎಲ್ಲರಿಗೂ ಬೇಗನೆ ಕ್ಯೂರ್ ಮಾಡಬಹುದು, ಆದಷ್ಟು ಬೇಗ ಅದಕ್ಕಾಗಿರೋ ಕೆಲಸನ ನೋಡಿ, ಇದಕ್ ಮೇಲೆ ಡಿಲೇ ಮಾಡೋದ್ ಬೇಡ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಲಿಯಾನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವಳು ಅವ್ರ ಮನೆಗೆ ಹೋಗದೆ ಬೇರೆ ಯಾವ್ದೋ ಮನೆಯಿಂದ ಹೊರಗಡೆ ಬರೋದನ್ನ ನೋಡ್ಬಿಟ್ಟು ನಿಮ್ ಮನೇಲಿ ಇಲ್ದೆ ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಈ ಸತಿ ಅವಳು ಮುಚ್ಚಿಡೋದಿಲ್ಲ, ನಿಜಾನೇ ಹೇಳ್ಬಿಡ್ತಾಳೆ, ನಮ್ಮ ಅಣ್ಣಗೆ ಏನು ಅಫೆಕ್ಟ್ ಆಗಿಲ್ಲ, ಅವ್ನು ನಾರ್ಮಲ್ ಆಗಿ ಇದ್ದಾನೆ, ಅವ್ನು ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಹೀರೋಯಿನ್ ಒಳಗಡೆ ಹೋಗ್ದೇನೆ ಅಲ್ಲಿಂದ ಮಾತಾಡ್ತಾರೆ. ಹೌದು, ನಿನ್ನ ಯಾರು ಒಳಗಡೆ ಬಿಟ್ಟಿದ್ದು, ನೀನ್ ಬೇಸ್ಮೆಂಟ್ ಅಲ್ಲೇ ತಾನೇ ಇದ್ದೆ, ಯಾರ ಗೇಟ್ ನ ಓಪನ್ ಮಾಡಿದ್ದು ಅಂತ ಕೇಳ್ತಾರೆ. ಇವಾಗ ಅವನು ನಿಜ ಹೇಳ್ಬಿಡ್ತಾನೆ. ಆದ್ರೆ ಅದನ್ನೊಂದು ಫ್ಲಾಶ್ ಬ್ಯಾಕ್ ಆಗಿ ತೋರಿಸ್ತಾರೆ. ಆಕ್ಚುಲಿ ಅವ್ನು ಬೇಸ್ಮೆಂಟ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿ ಡೋರ್ ನ ಓಪನ್ ಮಾಡ್ಬಿಟ್ಟಿದ್ ಬೇರೆ ಯಾರು ಅಲ್ಲ, ಜಾನೆ. ಜೊತೆಗೆ ಅವ್ನ್ ಊಟ ಕೂಡ ಕೊಟ್ಟಿರ್ತಾನೆ. ಇವ್ನ ಯಾಕೆ ಈ ತರ ಮಾಡ್ದ ಅಂತ ಗೊತ್ತಿಲ್ಲ. ಈಗ ನಿಜ ಹೇಳಿದ ತಕ್ಷಣ ನಮ್ ಹೀರೋ ಸ್ಟ್ರೇಟ್ ಆಗಿ ಜಾನ್ ಅವ್ರ ಮನೆಗೆ ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಸರಿ ಸರಿ ನೀನೇನ್ ಬೇಜಾರ್ ಮಾಡ್ಕೋಬೇಡ, ನಿಮ್ಮ ಅಣ್ಣ ಇಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಇವರು ಪರ್ಮಿಷನ್ ಕೊಟ್ಬಿಡ್ತಾರೆ. ಲಿಯಾಕ್ ಸ್ವಲ್ಪ ಸಂತೋಷ ಆಗುತ್ತೆ. ಇನ್ನೊಂದ್ ಕಡೆ ಯೂಟ್ಯೂಬರ್ ನ ತೋರಿಸ್ತಾರೆ. ಇವಾಗ ಅವ್ರ ಮನೆಯಲ್ಲಿ ಅಲ್ವಾ ಸೇಲ್ಸ್ ಗಲ್ ಇರೋದು, ಅವಳ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇರ್ತಾನೆ, ನಿನ್ನ ಮಮ್ಮ ಹತ್ರಿಂದ ಸ್ವಲ್ಪ ಹುಷಾರಾಗಿರು, ಯಾಕಂದ್ರೆ ನಮ್ಮಮ್ಮ ಕೂಡ ಅಫೆಕ್ಟ್ ಆಗಿದ್ದಾರೆ, ಅದಾದ್ಮೇಲೆ ನಿನ್ಗೂ ಏನಾದ್ರು ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಬಗ್ಗೆ ಕಾಳಜಿ ತೋರಿಸ್ತಾನೆ. ಅದಕ್ಕೆ ಆ ಹುಡ್ಗಿನೂ ಬೈತಾಳೆ, ನೀನೇನ್ ಈ ತರ ಮಾತಾಡ್ತಾ ಇದೀಯಾ, ನಿಮ್ಮ ಅಮ್ಮಗ ಆತರ ಇದೆ ಅಂತಂದ್ರೆ ಅವ್ರನ್ನ ಹತ್ರ ದೂರ ಇಡಬಾರ್ದು, ನೀನೇ ಅವ್ರಿಗೆ ಧೈರ್ಯ ಹೇಳ್ಬೇಕು, ಅದನ್ನ ಬಿಟ್ಟು ಈ ತರ ಮಾತಾಡ್ತಾ ಇದೀಯಾ ಅಂತ ಅವ್ನ್ಗೆ ಕ್ಲಾಸ್ ತೆಗಿತಾಳೆ. ಈಗ ನೈಟೇ ಆಗ್ಬಿಟ್ಟಿರತ್ತಲ್ವಾ, ನಮ್ ಹೀರೋ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋ ಏನೋ ಟ್ಯಾಬ್ಲೆಟ್ ಹಾಕೊಳ್ತಾ ಇರ್ತಾನೆ. ಹೀರೋಯಿನ್ ಏನಿದು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಇದು ಡೈಜೆಷನ್ ಆಗೋದಕ್ಕೋಸ್ಕರ, ನನ್ಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ ಅದಕ್ಕೆ ಅಂತ ಹೇಳ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ
ಆಗುತ್ತೆ. ಚಿಕ್ಕ ಹುಡುಗಿ ಅವ್ರ ಅಮ್ಮಗೆ ಕಾಲ್ ಟ್ರೈ ಮಾಡ್ತಾನೆ ಇರ್ತಾಳೆ, ಬಟ್ ಕಾಲ್ ರೀಚ್ ಆಗೋ ತರ ಇಲ್ಲ. ಅವಳೊಂದ್ ಕಡೆ ಬೇಜಾರ್ ಮಾಡ್ಕೊಳ್ತಾಳೆ. ಇದಾದ್ಮೇಲೆ ಎಲ್ಲರೂ ಬಂದು ಆ ಜಿಮ್ ಏರಿಯಾನಲ್ಲಿ ಮೀಟ್ ಆಗ್ತಾರೆ. ಅಲ್ಲಿ ತುಂಬಾನೇ ವಾಟರ್ ಬಾಟಲ್ಸ್ ಇಟ್ಟಿರ್ತಾರೆ. ಎಲ್ಲರೂ ಬಂದು ವಾಟರ್ ಬಾಟಲ್ ನ ಎತ್ಕೊಂಡು ಆ ಲೀಡರ್ ಲೇಡಿಗೆ ತುಂಬಾನೇ ಥ್ಯಾಂಕ್ ಯು ಹೇಳ್ತಾರೆ. ನೀವೇನ ಇಟ್ಟಿದ್ದು ಮೇಡಮ್, ತುಂಬಾ ಥ್ಯಾಂಕ್ಸ್ ಅಂತ. ಅದಕ್ಕೆ ಆ ಲೇಡಿ ಕೂಡ ನಾನೇ ಇಟ್ಟಿದ್ದು, ಎತ್ಕೊಳ್ಳಿ ಅಂತ ಹೇಳ್ತಾಳೆ. ಬಟ್ ಇದು ಇವಳು ಇಟ್ಟಿರೋದಲ್ಲ, ಆ ಜಾನ್ ಅವ್ರ ಮನೆಯಲ್ಲಿ ಅವನು ಟ್ಯಾಬ್ಲೆಟ್ ನೆಲ್ಲ ಹಾಕಿದ್ನಲ್ಲ, ಈ ಜಾಂಬಿ ವೈರಸ್ ಹರಡ್ತಾ ಇರೋ ಟ್ಯಾಬ್ಲೆಟ್ ನ ವಾಟರ್ ಬಾಟಲ್ ಅಲ್ಲೆಲ್ಲ ಹಾಕಿದ್ನಲ್ಲ, ಆ ಬಾಟಲ್ ಇದು. ಇದನ್ನ ಇವರೆಲ್ಲ ಯೂಸ್ ಮಾಡ್ತಾ ಇದಾರೆ. ಮೋಸ್ಟ್ಲಿ ಇವರೆಲ್ಲ ಕೂಡ ಜಾಂಬೀಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ನಮ್ ಹೀರೋ ಹೀರೋಯಿನ್ ಮಾತ್ರ ಆ ಬಾಟಲ್ ನ ತಗೊಳ್ಳೋದಿಲ್ಲ. ಇವ್ರಿಗೆ ಅವ್ನ ಮೇಲೆ ಡೌಟ್ ಇರುತ್ತೆ, ಮೋಸ್ಟ್ಲಿ ಇದ್ರಲ್ಲಿ ಏನಾದ್ರು ಮಿಕ್ಸ್ ಮಾಡಿದಾನ ಅಂತ ಹೇಳ್ಬಿಟ್ಟು. ಈಗ ನಮ್ ಹೀರೋ ಹೀರೋಯಿನ್ ಇಬ್ರು ಹೊರಗಡೆ ಹೋಗ್ಬಿಟ್ಟು ಎಲ್ಲಾದ್ರೂ ಜಾಂಬಿ ಸುತ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಯೂಟ್ಯೂಬರ್ ಅವ್ರ ಮನೇಲಿ ತೋರಿಸ್ತಾರೆ. ಆ ಅಜ್ಜಿನ ರೂಮ್ ಅಲ್ಲಿ ಹಾಕ್ಬಿಟ್ಟಿದಾರೇನೋ. ಅಜ್ಜಿ ಭಯಂಕರವಾಗಿ ಕಿರ್ಚ್ಕೊಂಡು ಡೋರ್ ನ ತಡ್ತಾ ಇರ್ತಾರೆ. ಮೋಸ್ಟ್ಲಿ ಜಾಂಬಿಯಾಗಿ ಚೇಂಜ್ ಆಗಿರ್ಬೋದು. ಇಲ್ಲಿ ಕೆಳಗಡೆ ನಮ್ ಹೀರೋ ಹೀರೋಯಿನ್ ಹುಡುಕ್ತಾ ಇದ್ರಲ್ಲ, ಆ ಜಾಗದಲ್ಲಿ ಎಲ್ಲರಿಗೂ ಕೇಳಿಸೋ ತರ ಒಂದು ಅಲಾರಂ ಹೊಡ್ಕೊಳ್ಳುತ್ತೆ. ಜೊತೆಗೆ ಹೊರಗಡೆ ಇರೋ ಮಿಲಿಟರಿ ಆಫೀಸರ್ಸ್ ಕೂಡ ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾರೆ. ಹೊರಗಡೆ ಈ ವೈರಸ್ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ, ತುಂಬಾನೇ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ಅದರಿಂದ ನಿಮ್ಗೆ ಇನ್ನಷ್ಟು ದಿನ ಲಾಕ್ ಡೌನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಎಷ್ಟು ದಿನ ಅಂತ ಕನ್ಫರ್ಮ್ ಆಗಿ ಹೇಳೋದಿಲ್ಲ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರ್ಗೆಲ್ಲ ಟೆನ್ಷನ್ ಆಗ್ಬಿಡುತ್ತೆ. ಅದೇ ಟೈಮಲ್ಲಿ ಜಾನ್ ಅಲ್ಲಿಂದ ನೈಸಾಗಿ ಹೊರಗಡೆ ಬಂದ್ಬಿಡ್ತಾನೆ. ಈಗ ಅವ್ನ್ ಮನೆಗೆ ಹೋಗ್ಬೇಕು ಅಂತ ಹೋದ್ರೆ ಅವ್ನ ಮನೇಲಿ ಲಾಯರ್ ಇರ್ತಾನೆ. ನೀನ್ ಲಾಯರ್ ತಾನೆ, ನೀನೇನೋ ಮಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಅವನು ಏನಿಲ್ಲ, ನಿಮ್ಮನೆ ಹುಡ್ಕೊಂಡ್ ಬಂದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ. ಆಕ್ಚುಲಿ ಈ ಜಾನ್ ಅವ್ರ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ, ಅವಳೆ ಮೋಸ್ಟ್ಲಿ ಇವನನ್ನ ಕರೆದಿರ್ಬೋದು, ಅದಕ್ಕೆ ಬಂದಿರ್ತಾನೆ. ಇದಾದ್ಮೇಲೆ ಮತ್ತೆ ಕೆಳಗಡೆ ಇರೋರ್ನ ತೋರಿಸ್ತಾರೆ. ಅಲ್ಲಿರೋರೆಲ್ಲ ಬೈಕೊಳ್ತಾ ಇರ್ತಾರೆ. ಇವ್ರ ಪಾಡಿಗೆ ಇವ್ರ ಈ ತರ ಲಾಕ್ ಡೌನ್ ನ ಕಂಟಿನ್ಯೂ ಮಾಡ್ತಾ ಇದ್ರೆ ನಾವು ಊಟಕ್ಕೆಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ಅಷ್ಟೆಲ್ಲ ಕೆಲವರಿಗೆ ಊಟ ಎಲ್ಲ ಇರೋದಿಲ್ವಲ್ಲ, ಒಬ್ರನ್ನೊಬ್ರನ್ನ ಕೇಳ್ಕೊಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಸ್ವಲ್ಪ ಜಗಳ ಎಲ್ಲ ನಡೆಯುತ್ತೆ. ಅದಾದ್ಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಯೂಟ್ಯೂಬರ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಮನೇಲಿ ಅಲ್ವಾ ಸೇಲ್ಸ್ ಗಲ್ ಇರೋದು. ಈಗ ತಾತ ಹುಡುಗಿನ ಹೊರಗಡೆ ಹಾಕ್ಬಿಡ್ತಾರೆ. ನೋಡಮ್ಮ, ನಮ್ಮ ಮನೇಲಿ ಊಟ ಕಡಿಮೆ ಇದೆ, ನೀನ್ ಇನ್ಮೇಲೆ ಇಲ್ಲಿ ಇರಕ್ ಆಗೋದಿಲ್ಲ, ಮೇಲೆ ಹೋಗ್ಬಿಡಮ್ಮ, ಮೇಲೆ ಊಟ ಎಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಹೊರಗಡೆ ಹಾಕ್ಬಿಡ್ತಾರೆ. ಇನ್ನೊಂದ್ ಕಡೆ ಲೀಡರ್ ಲೇಡಿ ಮತ್ತೆ ಅವ್ರ ಹಸ್ಬೆಂಡ್ ಅವ್ರ ಮನೆ ಒಳಗಡೆ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಿ ನಮ್ ಹೀರೋಯಿನ್ ಸಡನ್ ಆಗಿ ಕೈನ ಆ ಡೋರ್ಗೆ ಅಡ್ಡ ಇಟ್ಬಿಟ್ಟು ಓಪನ್ ಮಾಡ್ತಾಳೆ. ಆ ಟೈಮಲ್ಲಿ ಅವ್ರ ಕೈಗಾಗಿರೋ ಗಾಯನ ಈ ಲೀಡರ್ ಲೇಡಿ ನೋಡ್ಕೊಳ್ತಾಳೆ. ಅಷ್ಟೇ ಅಲ್ಲ, ಈಗ ನಮ್ ಹೀರೋ ಹೀರೋಯಿನ್ ಇಬ್ರು ಒಳಗಡೆ ಬಂದು ಇವ್ರು ಏನ್ ಮಾಡ್ತಿದ್ರ ಫಸ್ಟ್ ಆಫ್ ಆಲ್ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು ಎಲ್ಲ ಸುತ್ತಮುತ್ತ ನೋಡ್ತಾರೆ. ಬಟ್ ಡೌಟ್ ಬರೋ ತರ ಏನು ಇರೋದಿಲ್ಲ. ಅದಾದ್ಮೇಲೆ ಒಂದ್ ಸ್ವಲ್ಪ ತಾದ್ಮೇಲೆ ಸೀನಿಯರ್ ಆಫೀಸರ್ ಈ ಲೀಡರ್ ಲೇಡಿ ಅವ್ರ ಹಸ್ಬೆಂಡ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಯಾಕಂದ್ರೆ ಜಾಂಬೀಸ್ ಬಂದಾಗ ಅವ್ರ ಕತ್ತಲ್ಲಿರೋ ಡಾಲರ್ ನ ನೋಡ್ಬಿಟ್ಟು ಆ ಜಾಂಬೀಸ್ ಎಲ್ಲ ಒಟ್ಟೋಯ್ತು, ಇವ್ರ ಹತ್ರ ಏನೋ ಪವರ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಪ್ರೇಯರ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಆ ಟೈಮಲ್ಲಿ ಲೀಡರ್ ಲೇಡಿಗೆ ನಮ್ ಹೀರೋಯಿನ್ ಇದಕ್ಕೂ ಮುಂಚೆ ಬಾಗ್ಲಲ್ಲಿ ಕೈ ಇಡ್ಬೇಕಾದ್ರೆ ಕೈ ಮೇಲೆ ಒಂದು ಸ್ಕ್ರಾಚ್ ಮಾರ್ಕ್ ನೋಡಿರ್ತಾರಲ್ಲ, ಅದ್ ನೆನಪು ಬಂದ್ಬಿಡುತ್ತೆ. ಅವ್ರ ಕೈ ಲೆಂಗ ಮಾರ್ಕ್ ಆಗಿರ್ಬೋದು, ಮೋಸ್ಟ್ಲಿ ಜಾಂಬೀಸ್ ಏನಾದ್ರು ಅಟ್ಯಾಕ್ ಮಾಡ್ಬಿಡ್ತಾ ಅಥವಾ ಬೇರೆ ಏನಾದ್ರು ಮಾರ್ಕ್ ಅಂತ ಹೇಳ್ಬಿಟ್ಟು ತುಂಬಾನೇ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಸೀನಿಯರ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಅದ್ರ ಬಗ್ಗೆ ವಿಚಾರಿಸ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಮತ್ತೆ ಚಿಕ್ಕ ಹುಡುಗಿ ಮೂರು ಜನ ತುಂಬಾನೇ ಜಾಲಿಯಾಗಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಸೀನಿಯರ್ ಆಫೀಸರ್ ಒಳಗ್ ಬರ್ತಾರೆ. ನಮ್ ಹೀರೋಯಿನ್ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡ್ತಾರೆ. ಹೌದು, ನಿನ್ ಕೈಲಾಗಿದ್ದಲ್ಲ ಮಾರ್ಕ್, ಅದ್ ಹೆಂಗಾಯ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಓ ಇದಾ, ನನ್ ಫ್ರೆಂಡೇ ಮಾಡಿದ್ದು, ಬಟ್ ಇದಾಗಿ ತುಂಬಾ ದಿನ ಆಯ್ತು, ಯಾಕೋ ಇವ್ನು ಇನ್ನೂ ಆರ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಯೂಟ್ಯೂಬರ್ ನ ತೋರಿಸ್ತಾರೆ. ಅವ್ನ ಮನೇಲಿರೋ ಊಟನ ನೀರ್ನೆಲ್ಲ ಎತ್ಕೊಂಡು ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇರ್ತಾರಲ್ಲ ಕ್ಲೀನ್ ಮಾಡೋರು, ಅವ್ರ ಮನೆಗ್ ಬಂದಿರ್ತಾನೆ. ನನ್ನ ನೀನ್ ಸ್ವಲ್ಪ ದಿನ ನಿಮ್ ಮನೇಲೆ ಇಟ್ಕೊಳ್ತೀರಾ ಪ್ಲೀಸ್, ನನಗ್ ಮೇಲೆ ಇರಕ್ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಇವ್ರು ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೋಡ್ತಾರೆ. ಅವನ ಹತ್ರ ತುಂಬಾನೇ ಊಟ ನೀರೆಲ್ಲ ಇದೆ, ಅವನು ನಮ್ ಜೊತೆ ಇದ್ರೆ ಒಳ್ಳೇದೇ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಕ್ಲೀನಿಂಗ್ ಲೇಡಿ ಒಂದು ಅಜ್ಜಿ ಇರ್ತಾರಲ್ಲ, ಅವರು ಸರಿ ಆಯ್ತು ನಾನ್ ಬೆಳಗ್ಗೆ ಬೇರೆ ರೂಮ್ ಗೆ ಶಿಫ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿತಾರೇನೆ ನೆಕ್ಸ್ಟ್ ಡೇ ಅವ್ರ ಥಿಂಗ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಫ್ಲೋರ್ ಗೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಆಂಡ್ರೂ ಬರ್ತಾನೆ. ಅವ್ನೇನು ಮಾತಾಡೋದಿಲ್ಲ, ಬಟ್ ಅವ್ನ ಕೈಲಿ ಒಂದು ಆಪಲ್ ಇರುತ್ತೆ, ಅದನ್ನ ಆ ಲೇಡಿ ಬಾಕ್ಸ್ ಅಲ್ಲಿ ಹಾಕ್ತಾರೆ. ಅದನ್ನ ನೋಡ್ಬಿಟ್ಟು ಲೇಡಿ ಕೂಡ ಹಂಗೆ ಖುಷಿಯಾಗಿ ನಕ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇನ್ನೊಂದ್ ಕಡೆ ಜಾನ್ ಸ್ಟ್ರೈಟ್ ಆಗಿ ಲೀಡರ್ ಲೇಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಹೊರಗಡೆ ಕರೆದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ನನ್ ಜೊತೆ ಬರ್ತೀರಾ ಅಂತ ಹೇಳ್ಬಿಟ್ಟು ಕರೀತಾನೆ. ಅದಕ್ಕೆ ಲೀಡರ್ ಲೇಡಿ ಕೂಡ ಸ್ವಲ್ಪ ಯೋಚನೆ ಮಾಡ್ತಾಳೆ. ಅದಾದ್ಮೇಲೆ ಸರಿ ಆಯ್ತು ಅಂತ ಒಪ್ಕೊಳ್ತಾಳೆ. ಹಂಗೆ ಅವ್ನ ಜೊತೆ ಹೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಇಬ್ರು ಟೆರೆಸ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೀರೋಯಿನ್ ಕೇಳ್ತಾಳೆ, ಹೌದು ನಿನ್ಗೆ ಯಾರಂದ್ರೆ ತುಂಬಾ ಇಷ್ಟ ಅಂತ. ಅದಕ್ಕೆ ನಮ್ ಹೀರೋ ಹೇಳ್ತಾನೆ, ಇನ್ಯಾರು, ನೀನಂದ್ರೇನೆ ನನಗ್ ತುಂಬಾ ಇಷ್ಟ, ನಿನ್ಗೇನು ಆಗೋಕ್ ಬಿಡೋದಿಲ್ಲ, ನಿನ್ನ ತುಂಬಾನೇ ಸೇಫ್ ಆಗಿ ನೋಡ್ಕೊಳ್ತೀನಿ ಅಂತ ಹೇಳ್ಕೊಂಡು ಹಂಗೆ ಒಳಗೊಂದ್ ಕಿಸ್ ಕೊಡ್ಬೇಕು ಅಂತ ಹತ್ರ ಹೋಗ್ತಾನೆ. ಅಷ್ಟೇ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಆ ಲೀಡರ್ ಲೇಡಿನು ಜಾನ್ ಅಲ್ಲಿಗೆ ಬಂದ್ಬಿಡ್ತಾರೆ. ಬಂದವರು ನಮ್ ಹೀರೋನ ನೋಡಿ ಕೇಳ್ತಾರೆ, ಕೆಳಗಡೆ ಎಫೆಕ್ಟ್ ಆಗಿರೋನೊಬ್ಬ ಇದಾನಲ್ವಾ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಲಿಯೋರ್ ಅಣ್ಣ ಇಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಜಾನು ಆ ಲೀಡರ್ ಲೇಡಿನ ಕರೆದಿದ್ದು. ಈಗ ಇವ್ರು 4 ಜನ ನೋಡ್ತಾ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನಿಗೆ ಜಾಂಬಿ ಕಚ್ಚಿದ್ರೆ ಕೂಡ ಅದರಿಂದ ಅವ್ನಿಗೇನು ಎಫೆಕ್ಟ್ ಆಗಿಲ್ಲ, ಅವ್ನ ಅವಾಗಿಂದ ನಾರ್ಮಲ್ ಆಗೇ ಇದ್ದಾನೆ. ಅದ್ರಲ್ಲಿ ಅವ್ನಿಗೆ ದಾಹ ಆಗೋದಾಗ್ಲಿ ನೀರ್ ಬೇಕು ಅಂತ ಕೇಳೋದಾಗ್ಲಿ ಅದೆಲ್ಲ ಏನು ಇರೋದೇ ಇಲ್ಲ. ಸೊ ಇವ್ನ ಇತರ ನಾರ್ಮಲ್ ಆಗಿ ಇರೋದನ್ನ ನೋಡ್ಬಿಟ್ಟು ಈಗ ಅವನೇ ಹೇಳ್ತಾನೆ, ನೋಡಿ ನನ್ಗೆ ಅಫೆಕ್ಟ್ ಎಲ್ಲ ಆಗಿಲ್ಲ, ನನ್ಗೇನು ಪ್ರಾಬ್ಲಮ್ ಇಲ್ಲ, ನಾನು ನಾರ್ಮಲ್ ಆಗೇ ಇದೀನಿ, ದಯವಿಟ್ಟು ನನ್ನ ಹೊರಗಡೆ ಹಾಕ್ಬಿಡ್ಬೇಡಿ ಅಂತ ಪಾಪ ತುಂಬಾನೇ ಕೇಳ್ಕೊಳ್ತಾನೆ. ಅದಾದ್ಮೇಲೆ ಸರಿ ಆಯ್ತು, ಈ ವಿಷಯ ಎಲ್ಲರಿಗೂ ಗೊತ್ತಾದ್ಮೇಲೆ ಇವನು ಇಲ್ಲಿಡೋದ್ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಆ ಜಿಮ್ ಏರಿಯಾನಲ್ಲಿ ಇವನ್ ಕೈಗೆ ಕೂಡ ಲಾಕ್ ಮಾಡಿ ಕೂರಿಸ್ಬಿಡ್ತಾರೆ. ಆಕ್ಚುಲಿ ನಮ್ ಹೀರೋ ಹೀರೋಯಿನ್ಗೆ ಗೊತ್ತಿರುತ್ತೆ ಅವತ್ತು ಡೋರ್ ಓಪನ್ ಮಾಡ್ಬಿಟ್ಟಿರೋದು ಜಾನೆ ಅಂತ ಹೇಳಿ. ಆದ್ರೂ ಇವ್ರು ಅದನ್ನ ಲೀಡರ್ ಲೇಡಿ ಹತ್ರ ಹೇಳೋದಿಲ್ಲ. ಇವರೇ ಕೇಳ್ತಾರೆ, ಯಾರ್ ನಿಮ್ಗೆ ಹೇಳಿದ್ದು ಈ ತರ ಇವ್ನು ಒಳಗಡೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಕೇಳಿದಾಗ ಜಾನೆ ಹೇಳಿದ್ದು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಜಾನ್ ಅವ್ರ ಮನೆಗೆ ಹೋದ್ರೆ ಅವ್ನ್ ಅಲ್ಲೇ ಇರ್ತಾನೆ. ಅದಾದ್ಮೇಲೆ ನಮ್ ಹೀರೋ ಹೀರೋಯಿನ್ಗೆ 2 ವಾಟರ್ ಬಾಟಲ್ ನ ಕೊಡ್ತಾನೆ, ನೀರ್ ಕುಡೀರಿ ಅಂತ ಹೇಳಿ. ಆದ್ರೆ ನಮ್ ಹೀರೋ ಹೀರೋಯಿನ್ ಫಸ್ಟ್ ಕುಡಿಯೋದಿಲ್ಲ. ನಾನು ಇದ್ರಲ್ಲಿ ಏನು ಮಿಕ್ಸ್ ಮಾಡಿಲ್ಲ ನೋಡಿ, ನಾನ್ ಕೂಡ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಒಂದು ಬಾಟಲ್ ನ ಎತ್ತಿ ಸ್ವಲ್ಪ
ಕುಡಿತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕುಡಿಯೋದು. ಅದಾಗಿದ್ದೊಂದ್ ಸ್ವಲ್ಪ ಹೊತ್ತಲ್ಲಿ ಅವ್ನು ಹೋಗ್ಬಿಟ್ಟು ಅದನ್ನೆಲ್ಲ ಉಗಿದಂಗೆ ಬಾಯ್ ತೊಳ್ಕೊಂಡ್ ಬರ್ತಾನೆ. ಬಂದ್ ನಮ್ ಹೀರೋಯಿನ್ ಹೇಳ್ತಾನೆ, ಇದೇ ನನ್ಗೆ ಆಕ್ಚುಲಿ ಬೇಕಾಗಿದ್ದು. ನಾನು ಆ ವಾಟರ್ ಬಾಟಲ್ ಅಲ್ಲಿ ಈ ವೈರಸ್ ಎಫೆಕ್ಟ್ ಆಗೋ ಟ್ಯಾಬ್ಲೆಟ್ಸ್ ನ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನಿಮಗ್ ಮಾತ್ರ ಅಲ್ಲ, ಈ ಅಪಾರ್ಟ್ಮೆಂಟ್ ಅಲ್ಲಿ ಇದಕ್ಕೂ ಮುಂಚೆ ಎಲ್ಲರಿಗೂ ಕೊಟ್ನಲ್ಲ, ಆ ಬಾಟಲ್ ಎಲ್ಲ ಮಿಕ್ಸ್ ಆಗಿತ್ತು. ಸೊ ಎಲ್ಲರೂ ಮೋಸ್ಟ್ಲಿ ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ತುಂಬಾನೇ ಕೊಬ್ಬಿಂದ ಹೇಳ್ತಾನೆ. ಅದಕ್ಕೆ ನಮ್ ಹೀರೋ ತುಂಬಾನೇ ಕೂಲ್ ಆಗಿ ಈ ಟ್ಯಾಬ್ಲೆಟ್ ನೀನ್ ಮಿಕ್ಸ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಆ ಟ್ಯಾಬ್ಲೆಟ್ ನಂಗೆ ಡೈರೆಕ್ಟ್ ಆಗಿ ಬೈಗ್ ಹಾಕೊಂಡ್ಬಿಡ್ತಾನೆ. ಅಯ್ಯೋ, ಈ ಟ್ಯಾಬ್ಲೆಟ್ ಹಾಕೊಂಡಿರ್ತಾನೆ ವೈರಸ್ ಎಫೆಕ್ಟ್ ಆಗೋದು, ಇವನ್ಯಾಕೆ ಇಷ್ಟು ಧೈರ್ಯವಾಗಿ ಹಾಕೊಂತಾನೆ ಅಂತ ನೋಡಿದ್ರೆ ಅದ್ರಲ್ಲೂ ಜಾನ್ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಈ ಟ್ಯಾಬ್ಲೆಟ್ ಬೇರೆ ಏನು ಅಲ್ಲ, ಆ ಟ್ರೈನರ್ ಕಾರಿಂದ ಟ್ಯಾಬ್ಲೆಟ್ ನ ಎತ್ತಕ್ಕೂ ಮುಂಚೆನೆ ನಮ್ ಹೀರೋ ಅದನ್ನ ಬದಲಿಸ್ಬಿಟ್ಟಿರ್ತಾನೆ. ಇವನು ಡೈಜೆಷನ್ ಗೋಸ್ಕರ ಯೂಸ್ ಮಾಡ್ತಾ ಇದ್ದಲ್ವಾ ಟ್ಯಾಬ್ಲೆಟ್, ಅದೇ ಅದು. ಇವ್ನು ಈ ತರ ಏನಾದ್ರು ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ದೆ ನಮ್ ಹೀರೋ ಆತರ ಮಾಡಿರೋದು. ಅದಾದ್ಮೇಲೆ ಅವನನ್ನ ಹೊಡೆದ್ಬಿಟ್ಟು ಅಲ್ಲಿಂದ ಎಳ್ಕೊಂಡು ಹೋಗ್ಬೇಕು ಅಂತ ಹೊರಗಡೆ ಬಂದ್ರೆ ಆ ಸೀನಿಯರ್ ಆಫೀಸರ್ ಮತ್ತೆ ಲೀಡರ್ ಲೇಡಿ ಅವ್ರ ಹಸ್ಬೆಂಡ್ ಎಲ್ಲ ನಿಂತ್ಕೊಂಡು ನಮ್ ಹೀರೋಗೆ ಗನ್ ತೋರಿಸಿರ್ತಾರೆ. ಆಕ್ಚುಲಿ ಹೀರೋಗಲ್ಲ, ಹೀರೋಯಿನ್ಗೆ. ಯಾಕಂದ್ರೆ ಇವಳ ಕೈಲಾಗಿರೋ ಮಾರ್ಕೋ ಜಾಂಬಿಯಿಂದ ಆಗಿರೋದೆ. ಸೊ ಇವಳು ಇನ್ಫೆಕ್ಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಗನ್ ತೋರಿಸ್ತಾರೆ. ಆದ್ರೆ ನಮ್ ಹೀರೋಯಿನ್ಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಅವಳು ಅಲ್ಲಿಂದ ಕೋಪದಲ್ಲಿ ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ನಮ್ ಹೀರೋ ಗಟ್ಟಿಯಾಗಿ ಅವ್ನ ಕೈನ ಹಿಡ್ಕೊಂಡ್ಬಿಡ್ತಾನೆ. ಇನ್ನೊಂದ್ ಕಡೆ ಕ್ಯಾಪ್ಟನ್ ತೋರಿಸ್ತಾರೆ. ಅವರು 70% ಕ್ಯೂರ್ ಆಗೋ ತರ ವ್ಯಾಕ್ಸಿನ್ ನ ಕಂಡಿಡ್ದಿರ್ತಾರಲ್ಲ, ಈಗ ಅದನ್ನ ಆ ಹೈಯರ್ ಪೋಸ್ಟ್ ಅಲ್ಲಿ ಇರೋ ಸರ್ ಅವ್ರಿಗೆಲ್ಲ ಹಾಕಕ್ಕೆ ಅಂತ ಹೋಗಿರ್ತಾನೆ. ಎಲ್ಲರಿಗೂ ಅದನ್ನ ಇಂಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಕ್ಯಾಪ್ಟನ್ ಹೇಳ್ತಾರೆ, ಈಗ ತಾನೇ ನಾವ್ ಈ ಮೆಡಿಸನ್ ನ ಕಂಡಿಡ್ದಿದೀವಿ, ಇದು ಹೆಂಗ್ ಟೆಸ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಕ್ಕೆ ನಿಮ್ಗೆ ಹಾಕಿರೋದು ಅಂತ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ಟೆನ್ಷನ್ ಆಗ್ಬಿಡ್ತಾರೆ. ಅದ್ರಲ್ಲಿ ಸರ್ಗೆ ಸೆಕ್ಯೂರಿಟಿ ಅಂತ ಒಬ್ಬ ಇರ್ತಾನಲ್ಲ ಪಕ್ಕದಲ್ಲಿ, ಅವನು ಕ್ಯಾಪ್ಟನ್ ಹೊಡಿಯಕ್ಕೆ ಅಂತ ಹೋದಾಗ ಕ್ಯಾಪ್ಟನ್ ಭಯಂಕರವಾಗಿ ಹೊಡಿತಾನೆ. ಫುಲ್ ಆಗಿ ಅವ್ನ ಮುಖ ಮೂತಿ ಎಲ್ಲ ಬ್ಲಡ್ ಕಿತ್ಕೊಂಡ್ ಬರ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಒಂದು ಮನುಷ್ಯ ತರನೇ ಹೊಡಿತಾ ಇಲ್ಲ. ಎಷ್ಟು ಕಾಮ ಕಾಣಿಸ್ತಾನೋ ಅಷ್ಟೇ ಕೋಪದಿಂದ ಅವನನ್ನ ಹೊಡೆದಾಕ್ಬಿಟ್ಟ. ಈಗ ಅವ್ನ ಬಾಯಿಂದ ಮೂಗಿಂದೆಲ್ಲ ಫುಲ್ ಆಗಿ ಬ್ಲಡ್ ಸೋರ್ತಾ ಇರುತ್ತಲ್ಲ, ಇದನ್ನ ನೋಡ್ಬಿಟ್ಟು ಅಲ್ಲಿರೋ ಆಫೀಸರ್ಸ್ ಎಲ್ಲ ಮತ್ತೆ ಜಾಂಬೀಸ್ ಆಗಿ ಚೇಂಜ್ ಆಗಿ ಅವನನ್ನ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಕ್ಯಾಪ್ಟನ್ ಮತ್ತೆ ಆ ಸೋಲ್ಜರ್ ಲೇಡಿ ಇಬ್ರು ಹೊರಗಡೆ ಬರ್ತಾರೆ. ಸ್ಟ್ರೈಟ್ ಆಗಿ ಈ ಕ್ಯಾಪ್ಟನ್ ಅವ್ರ ವೈಫ್ ನ ಅಡ್ಮಿಟ್ ಮಾಡಿರ್ತಾರಲ್ಲ ಆ ವಾರ್ಡ್ಗೆ ಬರೋದು. ಅಲ್ಲಿ ಬಂದಾಗ ಸೋಲ್ಜರ್ ಲೇಡಿ ಕೇಳ್ತಾರೆ, ನಾವ್ ಇನ್ನೂ ಪೂರ್ತಿ ಕ್ಲಿಯರ್ ಆಗೋದಕ್ಕ ಮೆಡಿಸಿನ್ ಕಂಡೇ ಹಿಡ್ದಿಲ್ವಲ್ಲ, ಜಸ್ಟ್ ಟ್ರಯಲ್ ಗೋಸ್ಕರ ಇಟ್ಟಿರೋದು, ಅದನ್ನ ಕ್ಯೂರ್ಗೆ ಇಂಜೆಕ್ಟ್ ಮಾಡಿದ್ವಿ ಅಂತ ಕೇಳಿದಾಗ ಆ ಕ್ಯಾಪ್ಟನ್ ಹೇಳ್ತಾರೆ, ಇದಕ್ಕೂ ಒಂದು ಕಾರಣ ಇದೆ. ನಾವ್ ಯಾವಾಗ ಈ ಮೆಡಿಸಿನ್ ನ ಪೂರ್ತಿ ಕಂಡಿಡಿತೀವೋ ಆ ಮೆಡಿಸಿನ್ ನಾವು ಜನಗಳಿಗೆ ಮಾತ್ರ ಕೊಡ್ಬೇಕು, ಇಂಥವ್ರಿಗೆಲ್ಲ ನಾವು ಕೊಡಬಾರ್ದು. ನಾವು ಪೂರ್ತಿ ಕಂಡಿಡ್ದಿದೀವಿ ಅಂತ ಅವ್ರಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರನೇ ನಾನು ಈ ತರ ಅರ್ಧಂಬರ್ಧ ಕಂಡಿಡ್ದಿರೋ ಮೆಡಿಸಿನ್ ನ ಹಾಕಿದ್ದು ಅಂತ ತುಂಬಾನೇ ಕೋಪದಿಂದ ಹೇಳ್ತಾನೆ. ಇದಾದ್ಮೇಲೆ ಕ್ಯಾಪ್ಟನ್ ವೈಫ್ ಕೂಡ ಸ್ವಲ್ಪ ಕಣ್ಬಿಟ್ಬಿಟ್ಟು ನನಗ್ ನೀರ್ ಬೇಕು ಅಂತ ಕೇಳ್ತಾಳೆ. ಅದನ್ನ ನೋಡಿ ಕ್ಯಾಪ್ಟನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವ್ರಂಗೆ ಸೈಲೆಂಟ್ ಆಗಿ ಅವ್ರ ಹೆಂಡತಿನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಈ ಸೀರೀಸ್ ನ ಎಲ್ಲರೂ ಎಂಜಾಯ್ ಮಾಡ್ತಾ ಇದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಎಪಿಸೋಡ್ 9 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.